ಸಮಸ್ತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸರ್ವವ್ಯಾಪ್ತಿ ಪೀಠ ನಮ್ಮ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೋಜ್ ನರಸಿಂಹ ಸರಸ್ವತಿ. ನಿನ್ನೆಯ ಸಂಚಿಕೆಯಲ್ಲಿ ಕಾತ್ಯಾಯಿನಿ ದೇವಿಯ ಬಗ್ಗೆ ವಿಚಾರವನ್ನು ತಿಳಿದುಕೊಂಡಿದ್ದೀರಿ. ಇಂದು ನವರಾತ್ರಿಯ ಸಪ್ತಮ ತಿಥಿಯಂದು ಆರಾಧಿಸುವಂತಹ ಶಕ್ತಿ ದೇವತೆಯ ಬಗ್ಗೆ ತಿಳಿಯೋಣ. ಜಗನ್ಮಾತೆಯ ಸ್ಮರಣೆಯೊಂದಿಗೆ ಪ್ರಾರಂಭಿಸೋಣ. ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಕ್ಷಮಾ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತೆ. ನವರಾತ್ರಿಯ ಸಪ್ತಮ ತಿಥಿಯಂದು ನಾವು ಕಾಲರಾತ್ರಿಯನ್ನು ಆರಾಧಿಸುವುದು ನಮ್ಮ ಸಂಪ್ರದಾಯ. ಬನ್ನಿ, ನಮ್ಮ ಆರಾಧ್ಯ ದೈವ ಆ ಭದ್ರಕಾಳಿ ಅವತಾರದ ವಿಚಾರವನ್ನು ನಿಮಗೆ ತಿಳಿಸುವುದು ನಮ್ಮ ಸೌಭಾಗ್ಯವನ್ನು ತಿಳಿಯುತ್ತಾ, ಅಥರ್ವಣ ವೇದದಲ್ಲಿ ಬರುವಂತಹ ಒಂದು ಶ್ಲೋಕದೊಂದಿಗೆ ನಾನು ಆ ಮಹಾದೇವತೆಯ ವಿಚಾರವನ್ನು ಪ್ರಸ್ತಾಪಿಸುತ್ತೇನೆ. ಕಾಳಿ ತಾರ ಮಹಾವಿದ್ಯಾ ಷೋಡಾಶಿ ಭುವನೇಶ್ವರಿ ಭೈರವಿ ಚಿನ್ನಮಸ್ತಾ ಚ ವಿದ್ಯಾ ಧೂಮಾವಧಿ ತತ ಬಗಳಾ ಸಿದ್ಧಿ ವಿದ್ಯಾ ಚ ಮಾತಾಂಗಿ ಕಮಲಾತ್ಮಿಕ ಏತ ದಶಮಹಾವಿದ್ಯಾ ಸಿದ್ಧಿ ವಿದ್ಯಾ ಪ್ರತಿಕೀರ್ತಿತ ಅನ್ನುವ ಶ್ಲೋಕ ಅಥರ್ವಣ ವೇದದಲ್ಲಿ ಮಾತೆಯನ್ನು ಕೊಂಡಾಡುತ್ತದೆ. ಅಂದರೆ ಕಾಳಿ ತಾರಾ ಷೋಡಶಿ ಭುವನೇಶ್ವರಿ ಭೈರವಿ ಚಿನ್ನಮಸ್ತ ಧೂಮಾವತಿ ಬಗಳಾಮುಖಿ ಮಾತಾಂಗಿ ಕಮಲಾತ್ಮಿಕ ಈ ದಶಮಹಾವಿದ್ಯೆಗಳಲ್ಲಿ ಪರಾಂಬ ಜಗನ್ಮಾತೆಯೇ ಮಹಾಕಾಳಿಯ ಸರ್ವಪ್ರಥಮ ನಾಮವಿದೆ. ಇದೇ ಸದ್ಯ ಸಿದ್ಧಿ ಪ್ರದಾಯಕವಾದ ಆದಿ ಮಹಾವಿದ್ಯೆಯೂ ಆಗಿದೆ. ಮಹಾಮಾಯೆ ಭಗವತಿ ಕಾಳಿಯೇ ಆದಿಶಕ್ತಿ, ಸೃಷ್ಟಿ ಸ್ಮಿತಿ ಮತ್ತು ಪ್ರಳಯಕರ್ತೆ, ಮೂರು ಲೋಕದ ಅಧಿದೇವತೆಯಾಗಿರುವಳಲ್ಲದೆ ಶಾಕ್ತ ಸಾಧಕರಿಗೆ ಸರ್ವಾಭಿಷ್ಟ ಫಲದಾತ್ರಿಯಾದ ಇಷ್ಟದೇವತೆಯೂ ಆಗಿರುವಳು. ಆದ್ಯಂತ ರಹಿತ ಬ್ರಹ್ಮ ಸ್ವರೂಪಿಣಿಯಾದ ಮಹಾಕಾಳಿಯಲ್ಲಿ ಅನಂತ ತತ್ವ, ಸೂಕ್ಷ್ಮ ಸತ್ವ ಮತ್ತು ವಿಶ್ವಾತ್ಮಕ ತತ್ವ ಗುಣಗಳು ವಿಶೇಷವಾಗಿ ರೂಪದಿಂದ ಕಂಡುಬರುತ್ತದೆ. ನಿರಾಕಾರ ಸ್ವರೂಪಳಾಗಿದ್ದರೂ ಸಾಧಕರ ಸಾಧನೆಗೆ ಅನುಕೂಲವಾಗುವಂತೆ ಕಾಳಿಯ ಸ್ವರೂಪ, ಗುಣ, ವಾಹನಾದಿಗಳ ಉಲ್ಲೇಖ ಶಾಸ್ತ್ರಗಳಲ್ಲಿ ಮಾಡಲಾಗಿದೆ. ಕಾಳಿಯ ಅನೇಕ ಸ್ವರೂಪಗಳಿದ್ದರೂ ಪ್ರಮುಖವಾಗಿ 8 ವೇದಗಳು ಪ್ರಚಲಿತದಲ್ಲಿದೆ. ಮೊದಲನೆಯ ಚಿಂತಾಮಣಿ ಕಾಳಿ, ಸ್ಪರ್ಶಮಣಿ ಕಾಳಿ, ಸಂತತಿ ಪ್ರದಾ ಕಾಳಿ, ಸಿದ್ಧಿ ಕಾಳಿ, ದಕ್ಷಿಣಾ ಕಾಳಿ, ಕಾಮಕಲಾ ಕಾಳಿ, ಹಂಸ ಕಾಳಿ, ಗುಹ್ಯ ಕಾಳಿ. ಇವು ಕಾಳಿಯ ಅಷ್ಟ ರೂಪಗಳಾಗಿದ್ದು ಅದರಲ್ಲಿ ದಕ್ಷಿಣಾ ಕಾಳಿಯು ಪ್ರಧಾನವಾಗಿದೆ. ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದ ಸೂರ್ಯಪುತ್ರನಾದ ಯಮರಾಜನು ಮಹಾಕಾಳಿಯ ಹೆಸರನ್ನು ಕೇಳುತ್ತಿರುವಂತೆಯೇ ಭಯಭೀತನಾಗಿ ಪಲಾಯನಗೈಯುತ್ತಾನೆ ಎಂದು ಭಗವತಿಯ ಕಾಳಿ ನಾಮವು ದಕ್ಷಿಣಾ ಕಾಳಿ ಎಂಬ ಅಭಿಧಾನದಿಂದ ಕರೆಯಲ್ಪಡುವಳು ಎಂದು ನಿವರ್ಣನ ತಂತ್ರ ಹೇಳುತ್ತದೆ. ಮಹಾಪ್ರಳಯದ ಕೊನೆಯಲ್ಲಿ ಏಕೈಕ ತತ್ವ ಶೇಷವಾಗಿರುತ್ತದೆ. ಶಕ್ತಿಯ ಉಪಾಸಕರು ಆ ಅವಶಿಷ್ಟ ತತ್ವ ಶಕ್ತಿ ಎಂದು ಕರೆದರು. ಆ ಶಕ್ತಿಯೇ ಹರಿಹರಾದಿ ದೇವತೆಗಳ ಆವಿರ್ಭಾವಕ್ಕೆ ಕಾರಣವಾದ ಪ್ರಧಾನ ಬೀಜವಾಗಿದೆ. ಮಹಾಪ್ರಳಯ ಕಾಲದಲ್ಲಿ ಬಿಂದು ವ್ಯಾಪಕ ರೂಪದಿಂದ ತನ್ನ ಸ್ವರೂಪವನ್ನು ಧಾರಣ ಮಾಡಿರುವ ಭಗವತಿ ಪರಾಂಬಳ ವಿಗ್ರಹವು ಏಕೀಭೂತ ಶಿವಶಕ್ತಿಮಯವಾಗಿದೆ. ಅದೇ ಸಮಯದಲ್ಲಿ ಭಗವತಿಯು ತನ್ನ ಬಿಂಬದ ಕಡೆಗೆ ದೃಷ್ಟಿ ಬೀರಿದ್ದರ ಫಲ ಸ್ವರೂಪ ಸೃಷ್ಟಿ ನಿರ್ಮಾಣಕ್ಕಾಗಿ ಅವಳ ಬೀಜವು ಮಾಯಾರೂಪದಲ್ಲಿ ಪರಿವರ್ತನೆಯಾಯಿತು. ಮುಂದೆ ಶಿವನು ಅವಳ ಪತಿಯ ರೂಪದಲ್ಲಿ ಸ್ವೀಕರಿಸಲ್ಪಟ್ಟನು. ಮಾತೆ ಕಾಳಿಯ ಸ್ವರೂಪವು ಅಚಿಂತ್ಯ ಮತ್ತು ಅನುಭವೈಕಾಗಮ್ಯವಾಗಿದೆ. ಶ್ರೀ ಕಾಳಿಕಾ ದೇವಿಯ ಮಹಾಬ್ರಹ್ಮ ವಿದ್ಯಾ ಸ್ವರೂಪಿಣಿಯಾದ ವಿದ್ಯೆಯಾಗಿರುವಳು. ಅವಳಿಗೆ ಶರಣಾಗುವುದರಿಂದ ನೀಚಾತಿ ನೀಚ ಮಾನವರು ಕೂಡ ನಿರ್ವಾಣ ಮುಕ್ತಿ ಸಾಧಿಸಲು ಸಮರ್ಥರಾಗುತ್ತಾರೆ ಎಂದು ತಂತ್ರಶಾಸ್ತ್ರಗಳು ಹೇಳುತ್ತದೆ. ಭಗವತಿ ಶ್ರೀ ಕಾಳಿಯ ಉಪಾಸನ ಸಮನ ಯಾವ ವಿದ್ಯೆ, ಯಾವ ಫಲವಾಗಲಿ, ಜ್ಞಾನವಾಗಲಿ, ತಪಸ್ಸಾಗಲಿ ಇಲ್ಲ ಎಂದು ಆಗಮಶಾಸ್ತ್ರ ಹೇಳುತ್ತದೆ. ಕಲಿಯುಗದಲ್ಲಿ ಕಾಳಿಯ ಉಪಾಸನೆಯೇ ಸರ್ವಾಧಿಕ ಸಿದ್ಧಿಯನ್ನು ಕೊಡುವಂತಾಗಿದೆ ಎಂದು ಕೂಡ ಪ್ರತೀತಿಯಲ್ಲಿದೆ. ಹೀಗೆ ಮಹಾಕಾಳಿಯ ವಿಚಾರವನ್ನು
ಪ್ರಸ್ತಾಪಿಸುತ್ತಾ ಹೋದರೆ ಅದು ಮುಗಿಯದ ಕಡಲಂತೆ, ಸಾಗರದಂತೆ. ಇನ್ನು ತಾಯಿಯ ರೂಪವರ್ಣನೆಯನ್ನು ನೋಡುವುದಾದರೆ ಶವಾಸನದ ಮೇಲೆ ಸ್ಮಿತಳಾಗಿ ಕೋರೆ ಹಲ್ಲುಗಳ ಮಧ್ಯೆ ಉದ್ದನೆಯ ನಾಲಿಗೆಯನ್ನು ಹೊರಚೆಲ್ಲಿ ಅಸನ್ಮುಖಿಯಾಗಿ ಚತುರ್ಭುಜದಲ್ಲಿ ಖಡ್ಗ, ಮುಂಡ, ಅಭಯ ಮತ್ತು ವರಮುದ್ರೆಯನ್ನು ಧಾರಣೆ ಮಾಡಿ ಮುಂಡ ಮಾಲೆಗಳನ್ನು ಧರಿಸಿ ದಿಗಂಬರಳಾಗಿ ನಿಂತಿರುತ್ತಾಳೆ. ತಾಯಿಯನ್ನು ಆರಾಧಿಸುವ ಶ್ಲೋಕವನ್ನು ತಿಳಿಯೋಣ. ಶವರೂಢಂ ಮಹಾಭೀಮಂ ಘೋರದ್ರಾಷ್ಟಂ ಅಸನ್ಮುಖಿಂ ಚತುರ್ಭುಜಂ ಖಡ್ಗಮುಂಡಂ ವರ ಅಭಯಂಕರಂ ಶಿವಂ ಮುಂಡಮಾಲಾಧರಂ ದೇವಿ ಲಲಜಿಹ್ವಂ ದಿಗಂಬರಂ ಏವಂ ಸಂಚಿತಯತ್ ಕಾಳಿ ಮಶಾನಾಲಯ ವಾಸಿನಿ ಎಂಬ ಜ್ಞಾನ ಶ್ಲೋಕದೊಂದಿಗೆ ತಾಯಿಯ ಸ್ಮರಣೆ ಮಾಡಿದರೆ ದರ್ಶನ ನೀಡುವಳು. ಮುಂದೆ ಇವಳ ನಾಮಜಪವಾದ ಓಂ ಕಾಳಿಕಾಯೇ ನಮಃ, ಓಂ ಭದ್ರಕಾಳಿಯೇ ನಮಃ, ಓಂ ಸರ್ವ ಇಷ್ಟಾರ್ಥ ಪ್ರದಾಯಿನ್ಯೇ ನಮಃ ಅನ್ನುವ ಅವಳ ಅಷ್ಟೋತ್ತರ ಸಹಿತ ನಾಮಜಪಗಳನ್ನೇ ಜಪಿಸಿ, ಏಕೆಂದರೆ ಬೀಜಾಕ್ಷರಯುಕ್ತ ನಾಮಜಪಗಳ ಕಾಳಿ ವಿಧಿಯಲ್ಲಿ ದೀಕ್ಷೆಯ ಅಗತ್ಯವಿರುವುದರಿಂದ ಇಲ್ಲಿ ಯಾವುದೇ ರಹಸ್ಯ ಬೀಜಾಕ್ಷರಗಳ ಮಂತ್ರವನ್ನು ಉಲ್ಲೇಖಿಸುವುದಿಲ್ಲ. ಇನ್ನು ಇವಳನ್ನು ಆರಾಧಿಸುವುದರಿಂದ ಎಲ್ಲ ಬಯಕೆಗಳನ್ನು ಈಡೇರಿಸಿಕೊಳ್ಳಬಹುದು ಮತ್ತು ದುಷ್ಟ ಶಕ್ತಿಗಳನ್ನು ನಿಗ್ರಹಿಸಿ ತನ್ನ ಮಕ್ಕಳನ್ನು ರಕ್ಷಣೆ ಮಾಡುತ್ತಾಳೆ. ಇವಳ ನಾಮ ಉಚ್ಚಾರದಿಂದಲೇ ಅನೇಕ ರೀತಿಯ ದುಷ್ಟ ಶಕ್ತಿಗಳು ಪಲಾಯನವನ್ನು ಮಾಡುತ್ತದೆ. ಕಾಳಿಯ ಆರಾಧನೆ ಮನುಕುಲಕ್ಕೆ ಸಮಸ್ತ ಮನಸ್ಸಿನ ವಿಚಾರವನ್ನು ಕೊಡುವ ಒಂದು ಕಾಮಧೇನುವೇ ಸರಿ. ಎಸ್ ವೀಕ್ಷಕರೇ, ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣುವಂತಹ ಬೆಲ್ ಬಟನ್ ಅನ್ನು ಒತ್ತಿದರೆ ಮುಂದಿನ ಸಂಚಿಕೆಗಳು ನಿಮಗೆ ಶೀಘ್ರವಾಗಿ ತಲುಪುತ್ತದೆಂದು ತಿಳಿಸುತ್ತಾ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಹಾರೈಸಿ. ನಿಮ್ಮ ಹಾರೈಕೆ ನಮ್ಮ ಬಲ. ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಹರಿ ಓಂ.